ಮಗು ಜನಿಸಿದ ನಂತರ ಅದರ ಜೀವನದಲ್ಲಿ ನಡೆಯುವ ಅತ್ಯಂತ ಮಹತ್ವದ ಸಂಸ್ಕಾರಗಳಲ್ಲಿ ಒಂದಾಗಿದೆ ನಾಮಕರಣ. ಭಾರತೀಯ ಸಂಸ್ಕೃತಿಯಲ್ಲಿ ನಾಮಕರಣವನ್ನು ಕೇವಲ ಒಂದು ಹೆಸರು ಇಡುವ ಕಾರ್ಯಕ್ರಮ ಎಂದು ನೋಡುವುದಿಲ್ಲ. ಅದು ಮಗುವಿನ ಭವಿಷ್ಯ, ವ್ಯಕ್ತಿತ್ವ, ಸಾಮಾಜಿಕ ಗುರುತು, ಆಧ್ಯಾತ್ಮಿಕ ಶಕ್ತಿ ಮತ್ತು ಜೀವನದ ದಿಕ್ಕನ್ನು ಸೂಚಿಸುವ ಪವಿತ್ರ ಸಂಸ್ಕಾರವೆಂದು ಪರಿಗಣಿಸಲಾಗುತ್ತದೆ. 16 ಸಂಸ್ಕಾರಗಳಲ್ಲಿ ನಾಮಕರಣ ಸಂಸ್ಕಾರಕ್ಕೂ ಅತ್ಯಂತ ವಿಶೇಷ ಸ್ಥಾನವಿದೆ. ಹಿರಿಯರು, ಋಷಿಮುನಿಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೆಸರಿನ ಮೊದಲ ಅಕ್ಷರವು ವ್ಯಕ್ತಿಯ ಜೀವನದ ಮೇಲೆ ಸೂಕ್ಷ್ಮವಾದ ಪ್ರಭಾವವನ್ನು ಬೀರುತ್ತದೆ ಎಂದು ಸಾವಿರಾರು ವರ್ಷಗಳಿಂದ ನಂಬಿಕೊಂಡು ಬಂದಿದ್ದಾರೆ. ಜನ್ಮ ನಕ್ಷತ್ರ, ಜನ್ಮ ಸಮಯ, ಗ್ರಹಗಳ ಸ್ಥಿತಿ ಮತ್ತು ಜಾತಕದ ಆಧಾರದ ಮೇಲೆ ಆಯ್ಕೆ ಮಾಡಲ್ಪಡುವ ಮೊದಲ ಅಕ್ಷರವು ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟ, ಅವಕಾಶಗಳು, ವ್ಯಕ್ತಿತ್ವ, ಸಂಬಂಧಗಳು, ಶಿಕ್ಷಣ, ವೃತ್ತಿ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ತನ್ನದೇ ಆದ ಪ್ರಭಾವವನ್ನು ಉಂಟುಮಾಡುತ್ತದೆ. ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯ ಎರಡೂ ಕೂಡ ಹೆಸರಿನ ಮೊದಲ ಅಕ್ಷರವನ್ನು ಅತ್ಯಂತ ಪ್ರಮುಖ ಅಂಶವೆಂದು ಪರಿಗಣಿಸುತ್ತವೆ. ಪ್ರತಿಯೊಂದು ಅಕ್ಷರವು ಒಂದು ನಿರ್ದಿಷ್ಟ ಸಂಖ್ಯೆಯನ್ನು, ಒಂದು ಗ್ರಹವನ್ನು ಮತ್ತು ಒಂದು ರೀತಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಈ ಶಕ್ತಿಯು ವ್ಯಕ್ತಿಯ ಆಲೋಚನೆ, ನಿರ್ಧಾರ, ಭಾವನೆ ಮತ್ತು ಬದುಕಿನ ದಾರಿಯನ್ನು ಸೂಕ್ಷ್ಮವಾಗಿ ಪ್ರೇರೇಪಿಸುತ್ತದೆ. ಎಲ್ ಅಕ್ಷರದಿಂದ ಆರಂಭವಾಗುವ ಹೆಸರುಗಳು ವಿಶೇಷ ಸ್ಥಾನವನ್ನು ಹೊಂದಿವೆ. ಚಾರ್ಲಿಯನ್ ಸಂಖ್ಯಾಶಾಸ್ತ್ರದ ಪ್ರಕಾರ ಎಲ್ ಅಕ್ಷರವು ಸಂಖ್ಯೆ 3 ಅನ್ನು ಪ್ರತಿನಿಧಿಸುತ್ತದೆ. ಸಂಖ್ಯೆ 3 ಎಂದರೆ ಗುರು ಗ್ರಹದ ಸಂಖ್ಯೆ. ಗುರು ಗ್ರಹವನ್ನು ದೇವತೆಗಳ ಗುರು, ಜ್ಞಾನ, ಧರ್ಮ, ಸತ್ಯ, ಸಮೃದ್ಧಿ, ವಿದ್ಯೆ, ನೀತಿ, ಭಾಗ್ಯ ಮತ್ತು ಆಶೀರ್ವಾದದ ಸಂಕೇತವೆಂದು ಕರೆಯಲಾಗುತ್ತದೆ. ಗುರು ಗ್ರಹದ ಪ್ರಭಾವ ಹೊಂದಿರುವವರು ಸಾಮಾನ್ಯವಾಗಿ ವಿಶಾಲವಾದ ಮನಸ್ಸು, ಉನ್ನತ ಚಿಂತನೆ, ಉತ್ತಮ ಜ್ಞಾನ, ಆಳವಾದ ವಿಶ್ಲೇಷಣಾ ಶಕ್ತಿ ಮತ್ತು ಇತರರಿಗೆ ಮಾರ್ಗದರ್ಶನ ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಎಲ್ ಅಕ್ಷರವು ಮೇಷ ರಾಶಿಯ ಶಕ್ತಿಯೊಂದಿಗೆ ಸಂಬಂಧ ಹೊಂದಿದೆ. ಮೇಷ ರಾಶಿಯನ್ನು ಮಂಗಳ ಗ್ರಹ ನಿಯಂತ್ರಿಸುತ್ತದೆ. ಮಂಗಳ ಎಂದರೆ ಶಕ್ತಿ, ಧೈರ್ಯ, ಕಾರ್ಯಶೀಲತೆ, ನಾಯಕತ್ವ, ಹೋರಾಟದ ಮನೋಭಾವ ಮತ್ತು ಗುರಿ ಸಾಧಿಸುವ ದೃಢ ಸಂಕಲ್ಪ. ಗುರು ಮತ್ತು ಮಂಗಳ ಎರಡೂ ಅಗ್ನಿತತ್ವದ ಶಕ್ತಿಶಾಲಿ ಗ್ರಹಗಳಾಗಿರುವುದರಿಂದ ಈ ಎರಡು ಗ್ರಹಗಳ ಸಂಯೋಜನೆ ಎಲ್ ಅಕ್ಷರದ ವ್ಯಕ್ತಿಗಳಿಗೆ ಅಪಾರವಾದ ಆತ್ಮವಿಶ್ವಾಸ ಮತ್ತು ಯಶಸ್ಸಿನ ಶಕ್ತಿಯನ್ನು ನೀಡುತ್ತದೆ. ಈ ಜನರು ಬಾಲ್ಯದಿಂದಲೇ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತಾರೆ. ಅವರಲ್ಲಿ ಸಾಮಾನ್ಯ ಮಕ್ಕಳಿಗಿಂತ ಹೆಚ್ಚು ಕುತೂಹಲ ಇರುತ್ತದೆ. ಅವರು ಯಾವುದನ್ನಾದರೂ ಸುಮ್ಮನೆ ನಂಬುವುದಿಲ್ಲ. ಅದರ ಹಿಂದಿನ ಕಾರಣವನ್ನು ತಿಳಿಯಲು ಪ್ರಯತ್ನಿಸುತ್ತಾರೆ. ಪ್ರಶ್ನೆಗಳನ್ನು ಕೇಳುತ್ತಾರೆ. ಹೊಸ ವಿಷಯಗಳನ್ನು ಕಲಿಯಲು ಸದಾ ಉತ್ಸುಕರಾಗಿರುತ್ತಾರೆ. ಪುಸ್ತಕಗಳು, ಜ್ಞಾನ, ಹೊಸ ಅನುಭವಗಳು ಮತ್ತು ಜೀವನದ ಪಾಠಗಳು ಇವರಿಗೆ ಅತ್ಯಂತ ಆಕರ್ಷಕವಾಗಿರುತ್ತವೆ. ಗುರು ಗ್ರಹದ ಆಶೀರ್ವಾದದಿಂದ ಇವರಿಗೆ ಕಲಿಯುವ ಸಾಮರ್ಥ್ಯ ಹೆಚ್ಚು ಇರುತ್ತದೆ. ಒಮ್ಮೆ ಕಲಿತ ವಿಷಯವನ್ನು ಸುಲಭವಾಗಿ ಮರೆಯುವುದಿಲ್ಲ. ಅದನ್ನು ಜೀವನದಲ್ಲಿ ಅನುಸರಿಸಲು ಪ್ರಯತ್ನಿಸುತ್ತಾರೆ. ನಿಮ್ಮ ಜನ್ಮ ದಿನಾಂಕವು 3/12, 21 ಅಥವಾ 30 ರಂದು ಬಂದಿದ್ದರೆ ಗುರು ಗ್ರಹದ ಪ್ರಭಾವ ಮತ್ತಷ್ಟು ಹೆಚ್ಚಾಗುತ್ತದೆ. ಇದರಿಂದ ಜೀವನದಲ್ಲಿ ಉತ್ತಮ ಅವಕಾಶಗಳು, ಶಿಕ್ಷಣದಲ್ಲಿ ಪ್ರಗತಿ, ಸಮಾಜದಲ್ಲಿ ಗೌರವ ಮತ್ತು ಆರ್ಥಿಕ ಬೆಳವಣಿಗೆ ಕಾಣಬಹುದು. ಧನು ಅಥವಾ ಮೀನ ರಾಶಿಯವರು ಆಗಿದ್ದರೆ ಮತ್ತು ಜಾತಕದಲ್ಲಿ ಗುರು ಬಲಿಷ್ಠನಾಗಿದ್ದರೆ ಈ ಫಲಿತಾಂಶಗಳು ಇನ್ನಷ್ಟು ಉತ್ತಮವಾಗಬಹುದು. ಇಂತಹವರು ಕೇವಲ ತಮ್ಮ ಜೀವನವನ್ನಷ್ಟೇ ಉತ್ತಮಗೊಳಿಸುವುದಿಲ್ಲ, ತಮ್ಮ ಕುಟುಂಬಕ್ಕೂ ಅದೃಷ್ಟವನ್ನು ತರುತ್ತಾರೆ. ಅವರ ಸಲಹೆಗಳು ಅನೇಕ ಸಂದರ್ಭಗಳಲ್ಲಿ ಇತರರ ಜೀವನವನ್ನು ಕೂಡ ಬದಲಾಯಿಸುವಷ್ಟು ಪ್ರಭಾವಶಾಲಿಯಾಗಿರುತ್ತವೆ. ಎಲ್ ಅಕ್ಷರದ ಜನರು ಅತ್ಯುತ್ತಮ ವಾಗ್ಮಿಗಳಾಗಿರುತ್ತಾರೆ. ಅವರು ಮಾತನಾಡುವ ಪ್ರತಿಯೊಂದು ಮಾತಿನಲ್ಲೂ ಆತ್ಮವಿಶ್ವಾಸ ಕಂಡುಬರುತ್ತದೆ. ಜನರು ಇವರ ಮಾತುಗಳನ್ನು ಗಮನದಿಂದ ಕೇಳುತ್ತಾರೆ, ಏಕೆಂದರೆ ಅವರು ಮಾತನಾಡುವ ವಿಷಯದಲ್ಲಿ ಸ್ಪಷ್ಟತೆ ಇರುತ್ತದೆ.
ಅವರು ಕೇವಲ ಮಾತನಾಡುವುದಲ್ಲ, ಕೇಳುವವರ ಮನಸ್ಸಿನಲ್ಲಿ ಪ್ರೇರಣೆಯನ್ನು ಮೂಡಿಸುವ ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಶಿಕ್ಷಕರು, ತರಬೇತುದಾರರು, ವಕೀಲರು, ರಾಜಕೀಯ ನಾಯಕರು, ಪ್ರೇರಣಾದಾಯಕ ಭಾಷಣಕಾರರು, ಲೇಖಕರು, ಆಧ್ಯಾತ್ಮಿಕ ಗುರುಗಳು. ಶಿಕ್ಷಕರು ಅಥವಾ ಆಡಳಿತಗಾರರಾಗಿ ಯಶಸ್ಸು ಸಾಧಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಇವರು ಜೀವನದಲ್ಲಿ ಹಿಂದೆ ಉಳಿಯುವುದನ್ನು ಇಷ್ಟಪಡುವುದಿಲ್ಲ, ಸದಾ ಮುಂದೆ ಸಾಗಬೇಕು ಎಂಬ ಮನೋಭಾವ ಇವರದ್ದು. ಸವಾಲುಗಳನ್ನು ಕಂಡು ಹೆದರುವ ಬದಲು ಅವುಗಳನ್ನು ಸ್ವೀಕರಿಸುತ್ತಾರೆ. ಪ್ರತಿಯೊಂದು ಸೋಲನ್ನು ಪಾಠವಾಗಿ ಪರಿಗಣಿಸುತ್ತಾರೆ. ಸೋತರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಇವರಲ್ಲಿರುತ್ತದೆ. ಮಂಗಳ ಗ್ರಹದ ಪ್ರಭಾವದಿಂದ ಅವರು ಹೋರಾಟಗಾರರಂತೆ ಬದುಕುತ್ತಾರೆ. ಎಷ್ಟೇ ಕಷ್ಟ ಬಂದರೂ ಗುರಿಯನ್ನು ಬಿಟ್ಟುಕೊಡುವುದಿಲ್ಲ. ಅವರ ಜೀವನದಲ್ಲಿ ಅನೇಕ ಅಡೆತಡೆಗಳು ಬಂದರೂ ಕೊನೆಯಲ್ಲಿ ಯಶಸ್ಸು ಸಾಧಿಸುವವರಾಗಿರುತ್ತಾರೆ. ಇವರು ಇತರರಿಗೆ ಸಹಾಯ ಮಾಡುವ ಗುಣವನ್ನು ಹೊಂದಿರುತ್ತಾರೆ. ಗುರು ಗ್ರಹದ ಪ್ರಭಾವದಿಂದ ದಾನ, ಧರ್ಮ, ಸಹಾನುಭೂತಿ ಮತ್ತು ನ್ಯಾಯದ ಪರವಾಗಿ ನಿಲ್ಲುವ ಮನೋಭಾವ ಇವರಲ್ಲಿರುತ್ತದೆ. ಯಾರಾದರೂ ಅನ್ಯಾಯಕ್ಕೆ ಒಳಗಾದರೆ ಅದನ್ನು ಕಂಡು ಸುಮ್ಮನಿರುವುದಿಲ್ಲ. ಸಾಧ್ಯವಾದಷ್ಟು ಸಹಾಯ ಮಾಡಲು ಪ್ರಯತ್ನಿಸುತ್ತಾರೆ. ಸಮಾಜದಲ್ಲಿ ಒಳ್ಳೆಯ ಬದಲಾವಣೆ ತರಬೇಕೆಂಬ ಕನಸು ಇವರ ಮನಸ್ಸಿನಲ್ಲಿ ಸದಾ ಇರುತ್ತದೆ. ಹಣಕ್ಕಿಂತ ಗೌರವವನ್ನು ಹೆಚ್ಚು ಮೌಲ್ಯಮಾಪನ ಮಾಡುತ್ತಾರೆ. ಜನರ ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸುವುದು ಇವರಿಗೆ ದೊಡ್ಡ ಸಾಧನೆಯಾಗಿರುತ್ತದೆ. ಸ್ವಾಭಿಮಾನ ಇವರ ಜೀವನದ ಅತ್ಯಂತ ದೊಡ್ಡ ಸಂಪತ್ತು. ತಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬರುವ ಯಾವುದೇ ಪರಿಸ್ಥಿತಿಯನ್ನು ಸಹಿಸುವುದಿಲ್ಲ. ಯಾರ ಮುಂದೆ ಬೇಕಾದರೂ ತಲೆಬಾಗುವ ಸ್ವಭಾವ ಇವರಲ್ಲಿಲ್ಲ. ಆದರೆ ಅಹಂಕಾರದಿಂದಲ್ಲ, ತಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟು ಬದುಕುತ್ತಾರೆ. ತಾವು ಗಳಿಸಿದ ಯಶಸ್ಸಿನ ಮೇಲೆ ಹೆಮ್ಮೆ ಪಡುತ್ತಾರೆ. ಆದರೆ ನಿಜವಾದ ಗುರು ಪ್ರಭಾವ ಇದ್ದರೆ ಆ ಹೆಮ್ಮೆ ಎಂದಿಗೂ ಅಹಂಕಾರವಾಗುವುದಿಲ್ಲ. ವಿನಯವನ್ನು ಉಳಿಸಿಕೊಂಡವರಾಗಿದ್ದರೆ ಅವರ ಯಶಸ್ಸು ನಿರಂತರವಾಗಿ ಹೆಚ್ಚುತ್ತಲೇ ಹೋಗುತ್ತದೆ. ಏಳಾಕ್ಷರದ ಜನರಲ್ಲಿ ನಾಯಕತ್ವದ ಗುಣ ಸಹಜವಾಗಿಯೇ ಇರುತ್ತದೆ. ಜನರು ಇವರನ್ನು ಅನುಸರಿಸುತ್ತಾರೆ, ಏಕೆಂದರೆ ಇವರಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚು. ಕಠಿಣ ಸಮಯದಲ್ಲಿ ಕೂಡ ಶಾಂತವಾಗಿ ಯೋಚಿಸುತ್ತಾರೆ. ಎಲ್ಲರ ಅಭಿಪ್ರಾಯವನ್ನು ಕೇಳಿ ಸರಿಯಾದ ನಿರ್ಧಾರ ಕೈಗೊಳ್ಳಲು ಪ್ರಯತ್ನಿಸುತ್ತಾರೆ. ತಂಡವನ್ನು ಒಗ್ಗೂಡಿಸುವ ಸಾಮರ್ಥ್ಯ ಇವರಿಗೆ ಸಹಜವಾಗಿ ಬಂದಿರುತ್ತದೆ. ಒಂದು ಕುಟುಂಬವಾಗಲಿ, ಸಂಸ್ಥೆಯಾಗಲಿ ಅಥವಾ ಸಮಾಜವಾಗಲಿ, ಎಲ್ಲೆಡೆ ಇವರ ನಾಯಕತ್ವ ಗಮನ ಸೆಳೆಯುತ್ತದೆ. ಪ್ರೀತಿಯ ವಿಚಾರಕ್ಕೆ ಬಂದರೆ ಏಳಾಕ್ಷರದ ಜನರು ಅತ್ಯಂತ ಪ್ರಾಮಾಣಿಕ ಮತ್ತು ನಿಷ್ಠಾವಂತರು. ಸಂಬಂಧವನ್ನು ಅವರು ಕೇವಲ ಭಾವನೆಯಾಗಿ ನೋಡುವುದಿಲ್ಲ, ಅದು ಜೀವನ ಪೂರ್ತಿ ಉಳಿಯಬೇಕಾದ ಜವಾಬ್ದಾರಿಯೆಂದು ಪರಿಗಣಿಸುತ್ತಾರೆ. ಒಮ್ಮೆ ಯಾರನ್ನಾದರೂ ಮನಸ್ಸಿನಿಂದ ಒಪ್ಪಿಕೊಂಡರೆ ಅವರನ್ನು ಸುಲಭವಾಗಿ ಬಿಡುವುದಿಲ್ಲ. ತಮ್ಮ ಸಂಗಾತಿಯ ಸಂತೋಷಕ್ಕಾಗಿ ಸಾಕಷ್ಟು ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ಪ್ರೀತಿಯಲ್ಲಿ ಮೋಸ ಮಾಡುವುದನ್ನು ಇಷ್ಟಪಡುವುದಿಲ್ಲ. ಮೋಸವನ್ನು ಸಹಿಸಿಕೊಳ್ಳುವುದು ಇವರಿಗೆ ಕಷ್ಟ. ನಂಬಿಕೆ ಒಮ್ಮೆ ಒಡೆದರೆ ಮತ್ತೆ ಅದನ್ನು ಕಟ್ಟುವುದು ಅವರಿಗೆ ತುಂಬಾ ಕಷ್ಟವಾಗುತ್ತದೆ. ಆದ್ದರಿಂದ ಅವರು ಸಂಬಂಧಗಳಲ್ಲಿ ಪ್ರಾಮಾಣಿಕತೆಯನ್ನು ಮೊದಲ ಸ್ಥಾನದಲ್ಲಿ ಇಡುತ್ತಾರೆ. ಕುಟುಂಬ ಇವರ ಜೀವನದ ದೊಡ್ಡ ಶಕ್ತಿ. ತಂದೆ, ತಾಯಿ, ಸಹೋದರರು, ಮಕ್ಕಳು ಮತ್ತು ಬಂಧುಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಮನೆಯವರ ಸಂತೋಷಕ್ಕಾಗಿ ಹಗಲು ರಾತ್ರಿ ದುಡಿಯುತ್ತಾರೆ. ಕುಟುಂಬದ ಗೌರವವನ್ನು ಉಳಿಸಿಕೊಳ್ಳಲು ಯಾವ ಮಟ್ಟಕ್ಕೂ ಹೋಗುವ ಮನಸ್ಸು ಇವರಲ್ಲಿರುತ್ತದೆ. ಮನೆಯ ಹಿರಿಯರನ್ನು ಗೌರವಿಸುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಉತ್ತಮ ಮೌಲ್ಯಗಳನ್ನು ನೀಡಲು ಪ್ರಯತ್ನಿಸುತ್ತಾರೆ. ಇವರು ಹೊರಗೆ ನೋಡಲು ತುಂಬಾ ಧೈರ್ಯಶಾಲಿಗಳಾಗಿ ಕಾಣಬಹುದು, ಆದರೆ ಒಳಗಿನಿಂದ ತುಂಬಾ ಭಾವನಾತ್ಮಕರಾಗಿರುತ್ತಾರೆ. ತಮ್ಮ ನೋವನ್ನು ಯಾರ ಮುಂದೆಯೂ ಸುಲಭವಾಗಿ ಹೇಳಿಕೊಳ್ಳುವುದಿಲ್ಲ. ಎಲ್ಲ ಸಮಸ್ಯೆಗಳನ್ನು ತಾವೇ ಎದುರಿಸಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ಈ ಗುಣವೇ ಅವರಿಗೆ ಒತ್ತಡವನ್ನು ಉಂಟುಮಾಡುತ್ತದೆ. ಹೆಚ್ಚು ಯೋಚಿಸುವ ಅಭ್ಯಾಸ ಇವರಲ್ಲಿ ಕಂಡುಬರುತ್ತದೆ. ಪ್ರತಿಯೊಂದು ನಿರ್ಧಾರದ ಬಗ್ಗೆ ಹಲವು ಬಾರಿ ಯೋಚಿಸುತ್ತಾರೆ.
ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತಿಸುವ ಕಾರಣ ಕೆಲವೊಮ್ಮೆ ನಿದ್ರಾಹೀನತೆ ಅಥವಾ ಮಾನಸಿಕ ಒತ್ತಡ ಎದುರಾಗಬಹುದು. ಗುರು ಗ್ರಹ ಜ್ಞಾನವನ್ನು ನೀಡಿದರೆ ಮಂಗಳ ವೇಗವನ್ನು ನೀಡುತ್ತದೆ. ಈ ಎರಡರ ಸಂಯೋಜನೆಯಿಂದ ಕೆಲವೊಮ್ಮೆ ಆತುರದ ನಿರ್ಧಾರಗಳು ಆಗಬಹುದು. ತಾವು ಸರಿಯೇ ಎಂಬ ನಂಬಿಕೆಯಿಂದ ಕೆಲವೊಮ್ಮೆ ಇತರರ ಅಭಿಪ್ರಾಯವನ್ನು ನಿರ್ಲಕ್ಷಿಸಬಹುದು. ಇದರಿಂದ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಮೊಂಡುತನ ಹೆಚ್ಚಾದರೆ ಸಂಬಂಧಗಳಲ್ಲೂ ಸಮಸ್ಯೆಗಳು ಕಾಣಿಸಬಹುದು. ಆದ್ದರಿಂದ ತಾಳ್ಮೆ, ವಿನಯ ಮತ್ತು ಇತರರ ಮಾತು ಕೇಳುವ ಗುಣವನ್ನು ಬೆಳೆಸಿಕೊಂಡರೆ ಇವರ ಜೀವನ ಇನ್ನಷ್ಟು ಸುಂದರವಾಗುತ್ತದೆ. ಎಲ್ ಅಕ್ಷರದ ಜನರು ನಕಾರಾತ್ಮಕ ವಾತಾವರಣವನ್ನು ಇಷ್ಟಪಡುವುದಿಲ್ಲ. ಸದಾ ಉತ್ಸಾಹಭರಿತ ಜನರೊಂದಿಗೆ ಇರಲು ಬಯಸುತ್ತಾರೆ. ನಿರಾಶಾವಾದಿಗಳಿಂದ ದೂರವಿರಲು ಪ್ರಯತ್ನಿಸುತ್ತಾರೆ. ಸಂತೋಷವನ್ನು ಹಂಚಿಕೊಳ್ಳುವವರು ಇವರಿಗೆ ಹೆಚ್ಚು ಇಷ್ಟ. ನಗು, ಹಾಸ್ಯ ಮತ್ತು ಪ್ರೇರಣೆ ತುಂಬಿದ ಜೀವನವನ್ನು ಇವರು ಆರಿಸಿಕೊಳ್ಳುತ್ತಾರೆ. ತಮ್ಮ ಸುತ್ತಮುತ್ತಲಿನವರಿಗೂ ಧೈರ್ಯ ತುಂಬುತ್ತಾರೆ. ಸಮಸ್ಯೆಗಳನ್ನು ಮಾತ್ರ ಹೇಳದೆ ಪರಿಹಾರವನ್ನು ಸೂಚಿಸುವ ಗುಣ ಇವರ ದೊಡ್ಡ ವಿಶೇಷತೆ. ವೃತ್ತಿ ಜೀವನದಲ್ಲಿ ಇವರಿಗೆ ಉತ್ತಮ ಬೆಳವಣಿಗೆಯ ಅವಕಾಶಗಳು ದೊರೆಯುತ್ತವೆ. ಶಿಕ್ಷಣ, ಆಡಳಿತ, ಕಾನೂನು, ಬ್ಯಾಂಕಿಂಗ್, ಹಣಕಾಸು, ರಾಜಕೀಯ, ಧಾರ್ಮಿಕ ಕ್ಷೇತ್ರ, ಪ್ರೇರಣಾದಾಯಕ ಭಾಷಣ, ತರಬೇತಿ, ಬರವಣಿಗೆ, ಮಾಧ್ಯಮ, ಸಂಶೋಧನೆ, ನಿರ್ವಹಣೆ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು. ಇವರು ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ಸಾಮರ್ಥ್ಯ ಹೊಂದಿರುತ್ತಾರೆ. ಕಷ್ಟಪಟ್ಟು ದುಡಿಯುವುದರಿಂದ ನಿಧಾನವಾಗಿ ದೊಡ್ಡ ಯಶಸ್ಸನ್ನು ಗಳಿಸುತ್ತಾರೆ. ಹಣದ ವಿಚಾರದಲ್ಲಿ ಇವರು ಸಾಮಾನ್ಯವಾಗಿ ಜಾಣ್ಮೆಯಿಂದ ನಡೆದುಕೊಳ್ಳುತ್ತಾರೆ. ಹಣ ಸಂಪಾದಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಆದರೆ ಅನಗತ್ಯ ಖರ್ಚು ಮಾಡುವ ಬದಲು ಭವಿಷ್ಯಕ್ಕಾಗಿ ಉಳಿಸುವ ಗುಣವನ್ನು ಬೆಳೆಸಿಕೊಂಡರೆ ಇನ್ನಷ್ಟು ಆರ್ಥಿಕ ಸ್ಥಿರತೆ ದೊರೆಯುತ್ತದೆ. ದಾನ ಧರ್ಮ ಮಾಡಲು ಇವರಿಗೆ ಆಸಕ್ತಿ ಇರುತ್ತದೆ. ತಮ್ಮ ಸಂಪತ್ತಿನ ಒಂದು ಭಾಗವನ್ನು ಸಮಾಜದ ಒಳಿತಿಗಾಗಿ ಬಳಸಿದರೆ ಗುರು ಗ್ರಹದ ಅನುಗ್ರಹ ಇನ್ನಷ್ಟು ಹೆಚ್ಚಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇವರು ಕೆಲಸದಲ್ಲಿ ತುಂಬಾ ತೊಡಗಿಸಿಕೊಂಡಿರುವುದರಿಂದ ವಿಶ್ರಾಂತಿಯನ್ನು ನಿರ್ಲಕ್ಷಿಸುವ ಸಾಧ್ಯತೆ ಇರುತ್ತದೆ. ಹೆಚ್ಚು ಯೋಚಿಸುವುದರಿಂದ ಮಾನಸಿಕ ಆಯಾಸ ಉಂಟಾಗಬಹುದು. ನಿಯಮಿತ ವ್ಯಾಯಾಮ, ಧ್ಯಾನ, ಯೋಗ, ಉತ್ತಮ ಆಹಾರ ಮತ್ತು ಸಮರ್ಪಕ ನಿದ್ರೆ ಇವರಿಗೆ ಬಹಳ ಅಗತ್ಯ. ಮನಸ್ಸು ಶಾಂತವಾಗಿದ್ದರೆ ಇವರ ಬುದ್ಧಿವಂತಿಕೆ ಮತ್ತು ನಿರ್ಧಾರ ಸಾಮರ್ಥ್ಯ ಇನ್ನಷ್ಟು ಉತ್ತಮವಾಗುತ್ತದೆ. ಆಧ್ಯಾತ್ಮಿಕವಾಗಿ ಎಲ್ ಅಕ್ಷರದ ಜನರು ದೇವರ ಮೇಲೆ ಆಳವಾದ ನಂಬಿಕೆ ಹೊಂದಿರುತ್ತಾರೆ. ಗುರು ಗ್ರಹದ ಅನುಗ್ರಹದಿಂದ ಧರ್ಮ, ಪೂಜೆ, ಮಂತ್ರ, ವೇದ, ಪುರಾಣ, ತತ್ವಜ್ಞಾನ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಆಸಕ್ತಿ ಬೆಳೆಯುತ್ತದೆ. ಹಿರಿಯರ ಆಶೀರ್ವಾದವನ್ನು ಗೌರವಿಸುತ್ತಾರೆ. ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಹೋದರೂ ದೇವರನ್ನು ಮರೆಯುವುದಿಲ್ಲ. ಈ ವಿನಯವೇ ಇವರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಒಟ್ಟಾರೆ ನೋಡಿದರೆ ಎಲ್ ಅಕ್ಷರದಿಂದ ಆರಂಭವಾಗುವ ಹೆಸರಿನವರು ಜ್ಞಾನ, ಧೈರ್ಯ, ನಾಯಕತ್ವ, ಪ್ರಾಮಾಣಿಕತೆ, ನಿಷ್ಠೆ, ಆತ್ಮವಿಶ್ವಾಸ ಮತ್ತು ಆಶಾವಾದದ ಪ್ರತೀಕವಾಗಿರುತ್ತಾರೆ. ಜೀವನದಲ್ಲಿ ಅನೇಕ ಸವಾಲುಗಳು ಎದುರಾದರೂ ಅವುಗಳನ್ನು ಜಯಿಸುವ ಶಕ್ತಿ ಇವರಲ್ಲಿರುತ್ತದೆ. ತಮ್ಮ ಬುದ್ಧಿವಂತಿಕೆ, ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವದಿಂದ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು. ಆದರೆ ಕೋಪ, ಮೊಂಡುತನ, ಅತಿಯಾದ ಚಿಂತನೆ ಮತ್ತು ಅಹಂಕಾರವನ್ನು ನಿಯಂತ್ರಣದಲ್ಲಿ ಇಟ್ಟರೆ ಇವರ ಜೀವನ ಮತ್ತಷ್ಟು ಉಜ್ವಲವಾಗುತ್ತದೆ. ಗುರು ಗ್ರಹದ ಜ್ಞಾನ ಮತ್ತು ಮಂಗಳ ಗ್ರಹದ ಶಕ್ತಿಯನ್ನು ಸಮತೋಲನದಲ್ಲಿ ಬಳಸಿದಾಗ ಎಲ್ ಅಕ್ಷರದ ಜನರು ಕೇವಲ ತಮ್ಮ ಜೀವನವನ್ನಷ್ಟೇ ಅಲ್ಲ, ತಮ್ಮ ಕುಟುಂಬ, ಸಮಾಜ ಮತ್ತು ಸುತ್ತಮುತ್ತಲಿನವರ ಬದುಕಿನಲ್ಲೂ ಬೆಳಕನ್ನು ಹರಡುವ ವ್ಯಕ್ತಿಗಳಾಗುತ್ತಾರೆ. ಇವರ ಅದೃಷ್ಟ ಪರಿಶ್ರಮದೊಂದಿಗೆ ಕೈಜೋಡಿಸಿದಾಗ ಜೀವನದಲ್ಲಿ ಗೌರವ, ಸಮೃದ್ಧಿ, ಸಂತೋಷ ಮತ್ತು ಶಾಶ್ವತ ಯಶಸ್ಸು ಸಹಜವಾಗಿ ಇವರನ್ನು ಹುಡುಕಿಕೊಂಡು ಬರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.